ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ನಿಮಗೆ ಆಲ್ರೆಡಿ ಗೊತ್ತಿದೆ CR ಮತ್ತು DR ನೋಟಿಫಿಕೇಷನ್ ಆಗಿದೆ. ಮುಂಚೆ ಹೇಳಿದರು KA ನಿರ್ದೇಶಕರಿಂದನೇ ಮಾಹಿತಿ ಬಂದಿತ್ತು. ಅಂದರೆ 20ನೇ ತಾರೀಕಿಗೆ CR DR 1600 ಪೋಸ್ಟು. ಅದರ ಜೊತೆಗೆ ಇನ್ನೊಂದು ಯಾವುದಂದರೆ ಕ್ರೈಸ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಘ ಇದೆಯಲ್ಲ, ಅದರಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದರಲ್ಲಿದು ನೋಟಿಫಿಕೇಷನ್ ಮಾಡಿಲ್ಲ, ಬಟ್ ಓನ್ಲಿ ಏನು ಮಾಡಿದ್ದಾರೆ ಅಂದರೆ CR DR ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಇದು ಯಾವಾಗ ಆಗ್ಬೋದು ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಯಾವುದಂದರೆ ಗ್ರೂಪ್ ಸಿ ಹೇಳಿದರು. ಗ್ರೂಪ್ ಸಿ ಜಲಸಂಪನ್ಮೂಲ ಇಲಾಖೆ, ಇನ್ನೊಂದು ಬೇರೆ 2 ಇಲಾಖೆಯಿಂದ ಗ್ರೂಪ್ ಸಿ ಇದೆ 20ನೇ ತಾರೀಕಿಗೆ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ KA ಡೈರೆಕ್ಟರಿಂದನೇ ಮಾಹಿತಿ ಸಿಕ್ಕಿತ್ತು. ಬಟ್ ನೋಡಿ ಆಗಿಲ್ಲ, ಅದು ಯಾವಾಗ ಆಗ್ಬೋದು. ಅದ್ರ ಜೊತೆಗೆ ಇನ್ನೊಂದು ಯಾವುದಂದರೆ VAO ಯಾವಾಗ ಆಗುತ್ತೆ. ಓನ್ಲಿ PCದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾತ್ರ ನೋಟಿಫಿಕೇಷನ್ಗಳನ್ನ ಮಾಡ್ತಿದ್ದಾರೆ. VAOದು ಯಾವಾಗ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಅದನ್ನೆಲ್ಲ ನೋಡೋಣ. ನೋಡಿ, ಯಾರು PCಗಂತ ಪ್ರಿಪ್ರೇಷನ್ ಮಾಡ್ತಿದ್ರಲ್ಲ ಅವರಿಗೆ ಒಳ್ಳೆ ಅಪಾರ್ಚುನಿಟಿ ನೋಡಿ. ಯಾಕೆಂದರೆ ಆಲ್ರೆಡಿ ನೋಡಿ 4100 ಪೋಸ್ಟ್ಗಳದು ಸಿವಿಲ್ PC ಆಗಿದೆ. ಸೊ ಅದರ ಜೊತೆಗೆ ನೋಡಿ ಇವಾಗ CR DR 1600 ಪೋಸ್ಟು, ಟೋಟಲ್ ನೋಡಿ 5700 ಪೋಸ್ಟ್ ಆಯ್ತು ಇವಾಗ CR DR ಮತ್ತು ಸಿವಿಲ್ ಸೇರಿಸಿ. ಅದ್ರ ಜೊತೆಗೆ ನೋಡಿ ಇನ್ನೊಂದು ಯಾವುದಂದರೆ KSRP ಆಗೋದಿದೆ. KSRP ಮತ್ತು KSISF. ಸೊ ಇಷ್ಟೆಲ್ಲ ಸೇರಿದ್ರೆ ಟೋಟಲ್ ಎಷ್ಟು ಅಂತ ಹೇಳಿದ್ದಾರೆ, 8000 PC ಅಂತ ಹೇಳಿದಾರಲ್ಲ. ಇನ್ನು 2300 PCವರೆಗೂ ನೋಟಿಫಿಕೇಷನ್ ಆಗೋದಿದೆ. 1 by 1 ಮಾಡ್ತಾರಂತ ಮುಂಚೆ ಹೇಳಿದ್ದೆ, ಅದೇ ರೀತಿ ನೋಡಿ ಇವಾಗ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಏನಂದರೆ, ಸೇಮ್ ಮುಂಚೆ ಏನು ಸಿವಿಲ್ದು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದಾರಲ್ಲ, ಇದರಲ್ಲಿನೂ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅದು ಓದೋರಿಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಡೇಟು ಅಪ್ಲಿಕೇಶನ್ ಹಾಕುವಾಗನೇ ಗೊತ್ತಾಗುತ್ತೆ. ಸೊ ಅದರಿಂದ ಸ್ಟಡಿನ ಕಂಟಿನ್ಯೂ ಮಾಡ್ಬೋದು ಮತ್ತು ಒಳ್ಳೆ ಟೈಮಲ್ಲಿ ರಿವಿಷನ್ನ ಮಾಡ್ಬೋದು. ನೋಡಿ, ಟೋಟಲ್ ನಾನ್ HKಗೆ 1421 ಪೋಸ್ಟ್ಗಳಿದೆ. ಸ್ಯಾಲ್ರಿ ನೋಡಿರ್ಬೋದು 37,500ರಿಂದ 76,100. ನಾನು ಹೇಳಿದ್ದೀನಿ ಇನ್ಯಾಂಡು 42 to 42ರಿಂದ 45,000 ಬರುತ್ತೆ ಸ್ಟಾರ್ಟಿಂಗು PCಗೆ. ಇದು CR DR ಇರುತ್ತೆ. ಇದು ಓನ್ಲಿ ನೋಡಿ ಪುರುಷರಿಗಿರುತ್ತೆ, ಮಹಿಳೆಯರಿಗೆ ಇರೋದಿಲ್ಲ. ಸಿವಿಲ್ದು ಇರುತ್ತೆ ಮೆನ್ಸು ಮತ್ತು ವುಮೆನ್ಸ್ಗೆ. ಇದಕ್ಕೆ ಕ್ವಾಲಿಫಿಕೇಷನ್ ನೋಡಿ ಏನಿದೆ ಅಂತೇಳಿ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇಕ್ವಿಲೆಂಟ್ ಯಾವುದೆಲ್ಲ ಕನ್ಸಿಡರ್ ಮಾಡಿದಾರಲ್ಲ PUC ಅಂತೇಳಿ. ಇವಾಗ ನೋಡಿ 3 ವರ್ಷ ಡಿಪ್ಲೊಮಾ ಮಾಡಿದ್ರು ಅದು PUCಗೆ ಇಕ್ವಿಲೆಂಟ್ ಅಂತ ಮಾಡಿದ್ದಾರೆ. ಸೊ ಅದನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಓನ್ಲಿ ಡಿಪ್ಲೊಮಾ ಮಾಡಿದ್ರೂ ಅಪ್ಲೈ ಮಾಡ್ಬೋದು, ಅಥವಾ PUC ಮಾಡಿದರೆ ಅಪ್ಲೈ ಮಾಡ್ಬೋದು. ಸೊ ಒಳ್ಳೆ ಟೈಮ್ ಇದೆ, ತುಂಬ ರಿವಿಷನ್ನ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ ಇದು ಸಿವಿಲ್ ಎಕ್ಸಾಮ್ ಆದಮೇಲೆ 1 ತಿಂಗಳು ಅಷ್ಟೇ ಟೈಮ್ ಸಿಗುತ್ತೆ. ಸಿವಿಲ್ PC ಏನಿದೆಯಲ್ಲ ಅದಾದಮೇಲೆ CR DR ಸಿಗೋದು 1 ತಿಂಗಳು. ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ. ನೋಡಿ PUC ಇಕ್ವಲೆಂಟ್ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎಲ್ಲ ನೋಡ್ಕೊಳ್ಳಿ. ಇದಕ್ಕೆ ನೀವು ಎಲಿಜಿಬಲ್ ಇದ್ದರೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ. ನೋಡಿ, ಅಪ್ಲಿಕೇಶನ್ ಡೇಟ್ ಲಿಂಕ್ ಯಾವಾಗ ಬಿಡ್ತಾರೆ ಅಂತೇಳಿ ಈ PDF ಎಲ್ಲ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡಿ, ಅದಕ್ಕಿಂತ ಮುಂಚೆ ನೋಡಿ ಏಜ್ ಬಗ್ಗೆ ನೋಡಿ. ಆಲ್ರೆಡಿ ನೋಡಿ ಮಿನಿಮಮ್ ಅಂದರೆ 18 ಏಜ್ ಇರಬೇಕು. ಅದರ ಜೊತೆಗೆ ಏನಂದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದರು. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಬಾರಿಗೆ ಮಾತ್ರನಾ, ಇದು 2027ವರೆಗೂ ಇರುತ್ತೆ ಅಷ್ಟೇ. ಸೊ ಇದು 5 years ಏನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ಲ, 2027ವರೆಗೂ ಏನು ನೋಟಿಫಿಕೇಷನ್ಗಳಾಗ್ತಾವಲ್ಲ ಅದಕ್ಕಷ್ಟೇ ಅಪ್ಲೈ ಆಗುತ್ತೆ. ನೋಡಿ, GMದವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಆ್ಯಡ್ ಮಾಡಿಕೊಂಡು 33 ವರ್ಷ ಆಗುತ್ತೆ ಗರಿಷ್ಠ ವಯೋಮಿತಿ. ಮತ್ತು ನೋಡಿ SC ST ಕ್ಯಾಟಗರಿ 1, 2A 2B 3A 3B ಅವರಿಗೆ 35 years. ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸವಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ನೋಡಿ ಅವರಿಗೆ 3 ವರ್ಷ ಎಕ್ಸ್ಟ್ರಾ ಇದೆ. ಬೇರೆ ಕ್ಯಾಟಗರಿಯವರಿಗೆ ಕಂಪೇರ್ ಮಾಡಿದ್ರೆ 38 ವರ್ಷ ನೋಡಿ ಅವರಿಗೆ. ಇಷ್ಟು ಏಜ್ ಬಗ್ಗೆ ಇರುತ್ತೆ. ಅದರ ಜೊತೆಗೆ ನೋಡಿ ಮತ್ತೆ ಅಪ್ಲಿಕೇಶನ್ ಹಾಕೋದು ನೋಡಿ ಯಾವಾಗಿಂದ ಅಂದರೆ 22ನೇ ತಾರೀಕಿಂದ, ಅಂದರೆ ನಾಡಿದ್ದಿಂದ ಸ್ಟಾರ್ಟ್ ಆಗುತ್ತೆ. ಮುಗಿಯೋದು ನೋಡಿ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 22/7 ಜುಲೈ 22ರವರೆಗೂ ಅಪ್ಲೈ ಮಾಡ್ಬೋದು. 1 ತಿಂಗಳು ಕರೆಕ್ಟ್ ಟೈಮ್ ಇದೆ. ಮತ್ತು ಪೇಮೆಂಟ್ ಮಾಡೋಕ್ಕೆ ನೋಡಿ 2 ದಿನ ಎಕ್ಸ್ಟ್ರಾ ಇದೆ. ಜುಲೈ 24ರವರೆಗೂ ನೀವು ಪೇಮೆಂಟ್ನ ಮಾಡ್ಬೋದು. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. 24 ಜುಲೈವರೆಗೂ ಟೈಮ್ ಇದೆ. ಓಕೆನಾ. ನೋಡಿ, ಇಷ್ಟು ಏಜು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋದ ಬಗ್ಗೆ ಆಯಿತು. ಎಕ್ಸಾಮ್ ನಿಮಗೆ ಗೊತ್ತಿದೆ, ಸ್ಯಾಲ್ರಿದು ಹೇಳಿದ್ದೀನಿ. ನೋಡಿ, ಎಕ್ಸಾಮ್ದು 750 ರೂಪಾಯಿ ಫೀಸ್ ಇರುತ್ತೆ. ಯಾರಿಗೆಂದರೆ GM 2A 2B 3A 3B ಅವರಿಗೆ. ಕ್ಯಾಟಗರಿ 1 SC ST ಮತ್ತು ಮಾಜಿ ಸೈನಿಕರಿಗೆ 500 ಇರುತ್ತೆ. ಸೊ OMR ಟೈಪು ಯಾರೆಲ್ಲ ಫಸ್ಟ್ ಟೈಮ್ ಬರೀತಿದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಯಾವುದ್ಯಾವ್ದು ಇರುತ್ತೆ ಏನಿರುತ್ತೆ. ಫಿಸಿಕಲ್ಲೆಲ್ಲ ಏನಿರುತ್ತೆ ಅಂತೇಳಿ ಮುಂಚೆನೇ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಬರೀತಿದ್ರೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಅದಕ್ಕೆಲ್ಲ ಪ್ರಿಪ್ರೇಷನ್ನ ಇವಾಗಿನಿಂದನೇ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಎಕ್ಸಾಮ್ ಬರೆದ ಮೇಲೂ
ಟೈಮ್ ಇರುತ್ತೆ, 1 ತಿಂಗಳು 2 ತಿಂಗಳು ಟೈಮ್ ಕೊಡ್ತಾರೆ ಫಿಸಿಕಲ್ಗೆ, ನೀವು ಆವಾಗ್ನೂ ಪ್ರಾಕ್ಟೀಸ್ನ ಮಾಡ್ಬೋದು. ನೋಡಿ ಒಂದೇ ಪೇಪರ್ ಇರುತ್ತೆ, ಲಿಖಿತ ಪರೀಕ್ಷೆ 100 ಮಾರ್ಕ್ಸಿಗೆ. ಟೋಟಲ್ ಎಷ್ಟು ಟೈಮ್ ಅಂದರೆ ನೋಡಿ 90 ನಿಮಿಷ ಇರುತ್ತೆ, 1.5 ಗಂಟೆ. ಇದರಲ್ಲಿ ನೋಡಿ GS ಇದು ಅಂದರೆ ಜಿಯೋಗ್ರಫಿ, ಸೈನ್ಸ್, ಪಾಲಿಟಿ, ಹಿಸ್ಟ್ರಿ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಇದು 100 ಮಾರ್ಕ್ಸಿಗಿರುತ್ತೆ. ಅದ್ರ ಜೊತೆಗೆ ನೋಡಿ ಈ ಎಕ್ಸಾಮ್ ಡೇಟ್ನು ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿನೇ 6/9/2026 ಅಂದರೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಇದೆ ಎಕ್ಸಾಮು. ಅದು ನೋಡಿ ಆಗಸ್ಟ್ 2ಕ್ಕಿದೆ ಸಿವಿಲ್ PCದು. ಅದು ಆದ 1 ತಿಂಗಳದ 4 ದಿನಕ್ಕೆ ಯಾವುದಂದರೆ CRDRದು ಎಕ್ಸಾಮ್ನ ಅನೌನ್ಸ್ ಮಾಡಿದ್ದಾರೆ. ಇದು ಬೆಳಗ್ಗೆ ಇದೆ ನೋಡಿ, 10:30ಯಿಂದ 12 ಗಂಟೆವರೆಗೂ ಟೈಮ್ ಇದೆ. ನೋಡಿ ಕಡ್ಡಾಯ ಕನ್ನಡ ಇದೆ. ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ಓದಿಲ್ಲ ನೋಡಿ 10th PUCಯಲ್ಲಿ, ಸೊ ಅವರಿಗೆಲ್ಲ ಇರುತ್ತೆ. ಅದನ್ನು ನಂತರದಲ್ಲಿ ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಇರಲ್ಲ ಇದು. ಆಲ್ರೆಡಿ ನೀವು ಪಾಸ್ ಮಾಡಿದರೆ, KEದು ಯಾವುದಾದ್ರೂ ಬರೆದಿದ್ದು ಕ್ಲಿಯರ್ ಆಗಿದ್ದರೆ ನಿಮಗೆ ಕಡ್ಡಾಯ ಕನ್ನಡ ಇರೋದಿಲ್ಲ. ಅಥವಾ KPSCಯಿಂದನೂ ಕ್ಲಿಯರ್ ಮಾಡಿದರೆ ನಿಮಗೆ ಕಡ್ಡಾಯ ಕನ್ನಡ ಇರೋದಿಲ್ಲ. ಸೊ ಇಷ್ಟು ಮಾಹಿತಿ ಇದೆ ನೋಡಿ ಯಾರೆಲ್ಲ ಎಕ್ಸಾಮ್ ಬರೀತಿರಲ್ಲ ಅವರಿಗೆ 1:5 ರೇಷಿಯೋದಲ್ಲಿ ನಿಮಗೆ ಫಿಸಿಕಲ್ಗೆ ಅರ್ಹತೆ ಮಾಡ್ತಾರೆ. ಅಂದರೆ ಇವಾಗ 1421 ಏನು ಪೋಸ್ಟ್ ಇದಾವಲ್ಲ, ಇದನ್ನು 5 ಪಟ್ಟು ನೋಡಿ, ಇದರ 5 ಪಟ್ಟನ್ನು ಏನು ಮಾಡ್ತಾರೆ, ಫಿಸಿಕಲ್ಗೆ ಸೆಲೆಕ್ಟ್ ಮಾಡ್ತಾರೆ. ಫಿಸಿಕಲ್ ನಿಮಗೆ ಗೊತ್ತಿದೆ, ಪುರುಷರ ಹೈಟ್ ಎಷ್ಟು ಇರಬೇಕಂದ್ರೆ 168 ಸೆಂಟಿಮೀಟರ್ ಇದೆ. ನೋಡಿ ಎದೆಯ ಸುತ್ತಳತೆ ಎಷ್ಟಿರಬೇಕಂದ್ರೆ 86 ಸೆಂಟಿಮೀಟರ್ ಇದೆ. ಅದು ಎಕ್ಸ್ಟೆಂಡ್ ಮಾಡಿದಾಗ ಅಂದರೆ ನಿಮ್ಮದು 5 ಸೆಂಟಿಮೀಟರ್ ಮಿನಿಮಮ್ ಎಕ್ಸ್ಟೆಂಡ್ ಮಾಡಬೇಕು. ಅಂದರೆ 81 ಇರಬೇಕು. ಎಕ್ಸ್ಟೆಂಡ್ ಮಾಡಿದ್ರೆ +5 ಅಂದರೆ 86 ಸೆಂಟಿಮೀಟರ್ ಆಗಬೇಕು. ಸೊ ಇಷ್ಟು ಇದೆ. ಮತ್ತು ನೋಡಿ ಅರಣ್ಯ ಪ್ರದೇಶದಲ್ಲಿ ಏನು ಬುಡಕಟ್ಟು ಅಭ್ಯರ್ಥಿಗಳು ಇರ್ತಾರಲ್ಲ ಅವರಿಗೆ ಕಡಿಮೆ ಇದೆ ನೋಡಿ, 155 ಸೆಂಟಿಮೀಟರ್ ಅಷ್ಟೇ ಹೈಟ್ ಇದೆ, ಕಡಿಮೆ ಇದೆ. ಮತ್ತು ನೋಡಿ ಅವರಿಗೆ 75 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಚೆಸ್ಟ್ದು. ಸೊ ಅವರಿಗೆ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಬೇರೆ ಅಭ್ಯರ್ಥಿಗಳಿಗೆ. ಮತ್ತು ನೋಡಿ ರನ್ನಿಂಗ್ ಇರುತ್ತೆ, ಗುಂಡು ಎಸೆತ ಇರುತ್ತೆ, ಹೈ ಜಂಪ್ ಎಲ್ಲ ಇರುತ್ತೆ. ನೋಡಿ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ, 6.5 ನಿಮಿಷದಲ್ಲಿ ಓಡಬೇಕು, 6 ನಿಮಿಷ 30 ಸೆಕೆಂಡ್ದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಥವಾ ನೋಡಿ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇವೆರಡರಲ್ಲಿ ಒಂದು ಮಾಡಿದ್ರೂ ಮಾಡ್ಬೋದು. ಈ PDF ಕರೆಕ್ಟಾಗಿ ನೋಡ್ಕೊಳ್ಳಿ, ಇದರಲ್ಲೆಲ್ಲ ಫಿಸಿಕಲ್ದೆಲ್ಲ ಕೊಟ್ಟಿದ್ದಾರೆ. ಉದ್ದ ಜಿಗಿತ ನೋಡಿ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಎತ್ತರ ಜಿಗಿತ 1.2 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಅಂದರೆ 3 ಸಲ ಅವಕಾಶ ಕೊಡ್ತಾರೆ. 3 ಸಲದಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಗೀತು, ಅದು ನಿಮ್ಮದು ಕ್ವಾಲಿಫೈ ಆಗಲ್ಲ. ಯಾವುದಂದರೆ ಎತ್ತರ ಜಿಗಿತ. ಸೊ ಅದಕ್ಕೆ 3 ಅಟೆಂಪ್ಟ್ ಇರುತ್ತೆ. ಗುಂಡು ಎಸೆತ ನೋಡಿ 7.26 kg ಇರುತ್ತೆ. ಎಷ್ಟು ಎಸಿಬೇಕಂದ್ರೆ 5.6 ಮೀಟರು. ಅಲ್ಲಿ 3 ಅವಕಾಶ ಕೊಡ್ತಾರೆ, 3 ಅಟೆಂಪ್ಟ್ ಇರುತ್ತೆ. ಸೊ ಇಷ್ಟು ಪುರುಷ ಅಭ್ಯರ್ಥಿಗಳಿಗೆ ನೋಡಿ. ಇವೆರಡರಲ್ಲಿ ಒಂದು ಮಾಡ್ಬೋದು ನೀವು, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ. ಒಂದು ಕ್ಲಿಯರ್ ಆದರೂ ಮುಗಿಯುತ್ತೆ. ಒಂದು 1600 ಮೀಟರ್ ಏನಿದೆಯಲ್ಲ ಅದು ಕಂಪಲ್ಸರಿ ಓಡಲೇಬೇಕು. ಮತ್ತು ಗುಂಡು ಎಸೆತ ಕಂಪಲ್ಸರಿ ಎಸಿಲೇಬೇಕು. ಮತ್ತು ನೋಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷಕ್ಕಿಂತ ಮೀರದಂತೆ, ಅಂದರೆ 2 ನಿಮಿಷದ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತ ಎತ್ತರ ಜಿಗಿತ ಎರಡೂ ಇರುತ್ತೆ ಅವ್ರಿಗೂ. ಮತ್ತು ಗುಂಡು ಎಸೆತ 4 kg ಇರುತ್ತೆ. ಮತ್ತು ಕಡಿಮೆ ಇರುತ್ತೆ ನೋಡಿ, 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಸೊ ಇಷ್ಟೆಲ್ಲ ನೋಡಿ ಫಿಸಿಕಲ್ ಬಗ್ಗೆ ಇದೆ. ನೀವು ಕಂಪ್ಲೀಟಾಗಿ ಈ PDF ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಯಾರೆಲ್ಲ PCಗೆ ಓದ್ತಿದ್ದೀರಲ್ಲ ಒಳ್ಳೆ ಆಪರ್ಚುನಿಟಿ ನೋಡಿ. ಇದನ್ನು ಬಿಟ್ಟರೆ ಮತ್ತೆ ನಿಮಗೆ ಅವಕಾಶ ಸಿಗಲ್ಲ. ನೆಕ್ಸ್ಟ್ ಗೌರ್ಮೆಂಟ್ ಬರೋವರೆಗೂ ಯಾವುದೇ ನೋಟಿಫಿಕೇಷನ್ ಆಗಲ್ಲ PCದು. ಇವಾಗ 8000 ಏನು ಹೇಳಿದಾರಲ್ಲ ಈ ಗೌರ್ಮೆಂಟಲ್ಲಿ ಅಷ್ಟೇ ಫಿಲ್ ಮಾಡ್ಕೊತಾರೆ. ಸೊ ಇವಾಗ ಆಲ್ರೆಡಿ 2 ಆಗಿದೆ, ಸಿವಿಲ್ ಆಗಿದೆ ಮತ್ತು CRDR 2 ಆಯಿತು. ಇನ್ನು KSRP KSISF ಒಂದು ಆಗೋದಿದೆ, ಮತ್ತು ESIದು ಒಂದು ಆಗುತ್ತೆ. ಸೊ ಕಂಪ್ಲೀಟಾಗಿ ಕರೆಕ್ಟಾಗಿ ರಿವಿಷನ್ ಮಾಡಿಕೊಂಡು ಫಿಸಿಕಲ್ ಬಗ್ಗೆ ಸ್ವಲ್ಪ ನೋಡಿಕೊಂಡು ಸ್ಟಡಿ ಮಾಡಿ, ಓಕೆನಾ. ನೋಡಿ ತುಂಬ ಜನ ಇದ್ರ ಜೊತೆಗೆ ಇನ್ನೊಂದು ಯಾವುದಂದರೆ ಕ್ರೈಸದು ಕೇಳ್ತಿದ್ರಿ. ಕರ್ನಾಟಕ ವಸತಿ ಶಿಕ್ಷಣ ಸಂಘದಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಇದೆಯಲ್ಲ, 875 ಹುದ್ದೆಗಳದಿದೆಯಲ್ಲ, ಸೊ ಅದು ಯಾವಾಗ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಸೊ ಅದು ನೋಡಿ ನೋಟಿಫಿಕೇಷನ್ನು ಇವತ್ತೇ ಆಗಬೇಕಾಗಿತ್ತು, ಬಟ್ ನೋಟಿಫಿಕೇಷನ್ನ ಮಾಡಿಲ್ಲ. ಆಲ್ಮೋಸ್ಟ್ ನೋಡಿ ನೆಕ್ಸ್ಟ್ ವೀಕಲ್ಲಿ ನೋಟಿಫಿಕೇಷನ್ನ ಮಾಡೋ ಚಾನ್ಸಸ್ ಇದೆ. ನೋಡಿ ಕ್ರೈಸ್ದು ಒಂದು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದಾರೆ KEದಲ್ಲಿ. ಪ್ರೀವಿಯಸ್ ಹಳೆ ನೋಟಿಫಿಕೇಷನಲ್ಲಿ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ ಅದರದ್ದು ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನನಗನ್ಸುತ್ತೆ ನೆಕ್ಸ್ಟ್ ವೀಕಲ್ಲಿ ಇದು ಕ್ರೈಸ್ದು ನೋಟಿಫಿಕೇಷನ್ ಮಾಡ್ತಾರಂತ ಅನಿಸುತ್ತೆ. ಅದರ ಜೊತೆಗೆ ಇನ್ನೊಂದೆರಡು ಗ್ರೂಪ್ಸ್ ಹೇಳಿದ್ದಾರೆ. ಒಂದು ಜಲಸಂಪನ್ಮೂಲದಲ್ಲಿದೆ, ಇನ್ನೊಂದು 2-3 ಬೇರೆ ಡಿಪಾರ್ಟ್ಮೆಂಟಲ್ಲಿದೆ, ಅದು ಕಡಿಮೆ ಹುದ್ದೆಗಳಿದೆ. ಜಲಸಂಪನ್ಮೂಲದಲ್ಲಿ ನೋಡಿ 122 ಹುದ್ದೆಗಳು, 122 ಇದೆ. ಅಲ್ಲಿ SDFD ಅದು ಇರ್ಬೋದು ಅನಿಸುತ್ತೆ, JEE ಇದೆ ಅಂತಲೇ ಕನ್ಫರ್ಮ್ ಇಲ್ಲ, ಬಟ್ ನೋಡಬೇಕಾದ ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗೋದು ಯಾವ ಹುದ್ದೆಗಳಿದೆ ಅಂತೇಳಿ. ಸೊ ಇಷ್ಟು 20ನೇ ತಾರೀಕಿಗೆ ಮಾಡಬೇಕಾಗಿತ್ತು, ಬಟ್ ಇವಾಗ ಓನ್ಲಿ CRDR ಮಾಡಿರೋದ್ರಿಂದ ಇವು ನೆಕ್ಸ್ಟ್ ವೀಕಲ್ಲಿ ಮಾಡೋ ಚಾನ್ಸಸ್ ಇದೆ.
ಇದು ನೋಡಿ 1421 RPC, ಇದು ನಾನ್ ಎಚ್ ಕೆದಿದೆ. ಇದಕ್ಕೆ ಎಚ್ ಕೆದು ನೋಡಿ 179 ಪೋಸ್ಟ್ ಇದೆ. ಟೋಟಲ್ಲು 1600 ಪೋಸ್ಟ್ದು CRDR ನೋಡಿ. ಇದು ಒಳ್ಳೆ ಅಪಾರ್ಚುನಿಟಿ ನೋಡಿ. ಮುಂಚೆ PC ಮಾಡಿದ್ದು 4 ವರ್ಷ ಹಿಂದೆ, ಅಲ್ಲಿ ಕಡಿಮೆ ಹುದ್ದೆಗಳಿತ್ತು. 3000 ಮೇಲೆ ಇತ್ತು ಅಷ್ಟೇ ಹುದ್ದೆಗಳನ್ನು ಕಾಲ್ಫರ್ ಮಾಡಿದರು. ಬಟ್ ಇವಾಗ ನೋಡಿ 8000 ಹುದ್ದೆಗಳಂದರೆ ತುಂಬ ಹುದ್ದೆಗಳಾಯಿತು. ಇದು ಅವಕಾಶನ ಮಿಸ್ ಮಾಡ್ಕೊಳ್ಳಬೇಡಿ ನೋಡಿ. ಇನ್ನೊಂದು ಯಾವುದಂದರೆ VO ಕೇಳ್ತಿದ್ರಿ ತುಂಬ ಜನ, VO ನೋಟಿಫಿಕೇಷನ್ ಯಾವಾಗಂತ. ಸೊ ಇದು ನೋಡಿ ಆಲ್ಮೋಸ್ಟು ಸೆಪ್ಟೆಂಬರಲ್ಲಿ ಮಾಡೋ ಚಾನ್ಸಸ್ ಇದೆ. ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಅಲ್ಲಿವರೆಗೂ ನೋಟಿಫಿಕೇಷನ್ ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನೋಡಿ ಅವರು 2 ಟರ್ಮಲ್ಲಿ ಹೇಳಿದರು. ಒಂದು ಏನಂದರೆ ಜೂನ್ 20 ಅಂತ ಹೇಳಿದರು. ಇದೇ ತಿಂಗಳು 20ನೇ ತಾರೀಕಿಗೆ CRDR ಕೆಲವು ಗ್ರೂಪ್ ಸಿನ ಮಾಡ್ತೀವಿ ಅಂತ ಹೇಳಿದರು. ಅದ್ರ ಜೊತೆಗೆ ಇದು ಕ್ರೈಸ್ದು ಒಂದು ಇಷ್ಟು ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದರು. ಇವಾಗ CRDR ಓನ್ಲಿ ಮಾಡಿದ್ದಾರೆ. ಮತ್ತು ನೋಡಿ ನೆಕ್ಸ್ಟ್ ವೀಕಲ್ಲಿ ಕ್ರೈಸ್ದು ಮತ್ತು ಗ್ರೂಪ್ ಸಿದು ಮಾಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಏನಂದರೆ ಜುಲೈ ಆಗಸ್ಟಲ್ಲಿ ಬರೋ ಪ್ರಸ್ತಾವನೆಗಳನ್ನು ಸೆಪ್ಟೆಂಬರ್ 1ಕ್ಕೆ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಒಳಗಡೆ ಯಾವುದೇ ನೋಟಿಫಿಕೇಷನ್ನ ಮಾಡೋ ಥರ ಕಾಣಿಸ್ತಿಲ್ಲ. ಸೆಪ್ಟೆಂಬರ್ 1 ಅಂದರೆ ನೋಡಿ ಅಲ್ಲಿ VO ಆಗೋ ಚಾನ್ಸಸ್ ಇದೆ. VO ಬೇರೆ ಗ್ರೂಪ್ ಸಿ, SD, FD ಆ ಥರ ಸೆಪ್ಟೆಂಬರ್ 1ಕ್ಕೆ KA ಕಡೆಯಿಂದ ನೋಟಿಫಿಕೇಷನ್ ಆಗೋ ಥರ ಇದೆ. ಸೊ ಅಲ್ಲಿವರೆಗೂ ಇನ್ನೂ ಏನದು ರೋಸ್ಟರ್ ಎಲ್ಲ ಅಂತಿಮ ಆಗಿಲ್ಲಲ್ಲ, ಅದನ್ನೆಲ್ಲ ಡಿಸ್ಟ್ರಿಕ್ಟ್ ವೈಸ್ ಮಾಡಿಕೊಂಡು ನೋಟಿಫಿಕೇಷನ್ಗೆ ರೆಡಿ ಮಾಡ್ತಾರಂತ ಅನಿಸುತ್ತೆ. ಆಲ್ಮೋಸ್ಟ್ ನೋಡಿ ಸೆಪ್ಟೆಂಬರ್ 1 ಅಂತ ಸ್ಟಡಿ ಮಾಡಿ. VO 100% ಆಗುತ್ತೆ 500 ಹುದ್ದೆದು, ಡೋಂಟ್ ವರಿ. ಬಟ್ ನಿಮ್ಮ ಸ್ಟಡಿ ಏನಿದೆ ಅಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನೂ 1 ತಿಂಗಳು 2 ತಿಂಗಳು ಲೇಟ್ ಆಗ್ಬೋದು ಅಷ್ಟೇ. ಇವಾಗ ಯಾರೆಲ್ಲ PCಗೆಲ್ಲ ಎಲಿಜಿಬಲ್ ಇದ್ದೀರಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡಿ, ಅದ್ರ ಜೊತೆಗೆ ಕಮ್ಯುನಿಕೇಷನ್ನ ಸ್ವಲ್ಪ ನೋಡ್ಕೊಳ್ಳಿ. ಅಷ್ಟಾದರೆ VOನ ಕ್ಲಿಯರ್ ಮಾಡ್ಬೋದು. ಓಕೆನಾ ನೋಡಿ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ ನೋಡಿ. ನೇಮಕಾತಿಗಳು 1 by 1 ಆಗ್ತವೆ. ನಿಮ್ಮ ಸ್ಟಡಿ ಏನಿದೆ ಅಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.